ಪದಗಳನ್ನ ನಾವು ಇದೇ ಫಸ್ಟ್ ಬಾರಿ ಇಲ್ಲಿ ಹಚ್ಚಿವಿ. ಹೌದು. ಈ ಚೌಡಿಕೆ ಪದಗಳನ್ನ ಚೌಡಿಕೆ ಗೀತೆಗಳನ್ನ ಆಹಾ ಏನ ಹೆಣ್ಣ ದೇವರಿಗಳಿಗೆ ಹಾಡಬೇಕು, ಆಹಾ ಏನ ಗಂಡ ದೇವರಿಗಳಿಗೆ ಹಾಡಬೇಕು, ಬಾರಿಸ್ಬೇಕು. ಯಾವ ದೇವ್ರಿಗೆ ಬಾರಿಸ್ಬೇಕು ಅತ್ ಕೇಳ್ಯಾರು. ಕೇಳ್ಯಾರ. ಬಾರಿಸೋದು ಅಂದ್ರು ಆತು, ಹಾಡುದು ಅಂದ್ರು ಆತು, ಆಹಾ ಎಲ್ಲ ಆತು. ಹೌದು. ಅದಕ್ಕ ಅವ್ರು ಹೇಳಿದ್ರ ನಮ್ಮ ಕಲಾವಿದರು ಏನತ್ತ ಗಂಡ ದೇವರಿಗೆ ಕೂಡ ಬಾರಿಸ್ಯಾರು, ಹೆಣ್ಣ ದೇವರಿಗೆ ಕೂಡ ಬಾರಿಸ್ಯಾರ. ಬಾರಿಸ್ಯಾರು ಮಾಸ್ತರ. ಆಹಾ ಗಂಡ ದೇವರಿಗೆ ಬಾರಿಸ್ಯಾರ ಅಂದ್ರ ಹೌದು. ಏನ ತಿರುಪತಿ ತಿಮ್ಮಪ್ಪಗೆ ಬಾರಿಸ್ಯಾರು, ಬಾರಿಸ್ಯಾರು. ಏನ ಪಂಡರಪುರದ ವಿಠಲಗೆ ಬಾರಿಸ್ಯಾರು, ಬಾರಿಸ್ಯಾರು. ಏನ ಶ್ರೀಶೈಲದ ಮಲ್ಲಿಕಾರ್ಜುನಗೆ ಬಾರಿಸ್ಯಾರು. ಆಹಾ ನಿಮ್ಮ ಗಂಡ ದೇವರುಗಳಿಗೆ ಹೌದು. ಇದನ್ನು ತಗೊಂಡು ಯಾರು ಯಾವ ದೇವರಿಗೆ ಬಾರಿಸ್ಯಾರ ಹೇಳ. ಹೇಳ್ರಿ. ಹೌದಾ? ಹೌದು. ಯಾರ ಬಾರಿಸಿದ್ರು ಸಹಿತ ಆಹಾ ಆ ನನ್ನವ್ವ 7 ಕೊಳ್ಳದ ಎಲ್ಲಮ್ಮಗ ಮಾತ್ರ ಬಾರಿಸ್ಯಾರ. ಬಾರಿಸ್ಯಾರು. ನಿನ್ನ ಗಂಡಗಳ ಸಹಿತ ಬಾರಿಸ್ಯಾರ. ಹೌದು. ಹೌದಾ? ಹೌದು. ನಿನ್ನ ಗಂಡಗಳ ಬಾರಿಸಿದ್ರು ಸಹಿತ ಎಲ್ಲಮ್ಮನಿಗಾಗೆ ಬಾರಿಸ್ಯಾರ. ಹೌದು. ಯಾವಾಗ ತಯಾರಾದು? ಯಾವಾಗ್ರಿ? ಯಾವ ಕಾರಣಕ್ಕಾಗಿ ತಯಾರಾದು? ಅದು ಮಾಸ್ತರ. ಹೌದು. ನಮ್ಮವ್ವ ಏನ್ ಮಾಡ್ಯಾಳು? ಏನ್ ಮಾಡ್ಯಾಳ್ರಿ? ಬೆಟ್ಟಾಸುರ ದೈತನ ತಲೆಯನ್ನ ತೆಗೆದ ಚೌಡಿಕೆ ಮಾಡ್ಯಾಳ, ಮಾಡ್ಯಾಳ್ರಿ. ಕೈ ತೆಗೆದ ಕೋಲ ಮಾಡ್ಯಾಳ, ಬಳ್ಳ ತೆಗೆದ ಪಿರಿಕಿ ಮಾಡ್ಯಾಳ, ಹಲ್ಲು ತೆಗೆದ ಗೆಜ್ಜೆ ಮಾಡ್ಯಾಳ, ಕಣ್ಣ ತೆಗೆದ ಕವಡಿ ಮಾಡ್ಯಾಳ, ಹೌದು. ಕಳ್ಳ ತೆಗೆದ ತಂತಿ ಮಾಡ್ಯಾಳ, ಬಳ್ಳ ತೆಗೆದ ಪಿರಿಕಿ ಮಾಡ್ಯಾಳ. ಆಹಾ ನನ್ನವ ಬಾರಿಸುತ್ತಾ ಹಾಡುತ್ತಾ ಕುಣಿಯುತ್ತಾ ಬಂದಾಳ ಆಹಾ ಅನ್ನುವಂಗ ಹಿಂದೆ ಜಾನಪದ ಲೋಕ ಅನ್ನತಕ್ಕಂತ ಬುಕ್ಕಿನೊಳಗೆ ಬರ್ದಿಟ್ಟಾರು. ಇನ್ನ ನೀವೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದಿ. ಮಾಡ್ಯಾರ್ರಿ. ಜಮದಗ್ನಿ ಮಹರ್ಷಿಯನ್ನ ಕಾರ್ತಿಕ್ ವೀರಾರ್ಜುನ ಹೊಡೆದು ಹೋದ ಸಮಯದೊಳಗೆ ಆಹಾ ಹೌದಾ ಹೌದು. ರೇಣುಕಾ ಎಲ್ಲಮ್ಮ ಕೂಗಿ ಮಗನನ್ನ ಪರಶುರಾಮನನ್ನ ಕರಿತಾರ. ಕರಿತಾರು. ಪರಶುರಾಮನ ಕರೆದಾಗ ಆಹಾ ಪರಶುರಾಮ ಬಂದ ತಾಯಿನ ಕೇಳ್ತಾನ, ಏನತ್ರಿ? ತಾಯಿ ಹೌದು. ನನ್ನ ಅಪ್ಪನ ಕೊಂದು ಹೋದವ್ರು ಯಾರು? ಯಾರು? ಆವಾಗ ರೇಣುಕಾ ಎಲ್ಲಮ್ಮ ಕಾರ್ತಿಕ್ ವೀರಾರ್ಜುನ ಅಂದಾಕ್ಷಣಕ್ಕ ಆಹಾ ಕ್ಷತ್ರಿಯ ವಂಶವನ್ನೆಲ್ಲ ನಿರ್ವಂಶ ಮಾಡ್ತಾನಂತ ಹೇಳಿ ಹೇಳಿ ಪರಶುರಾಮ ಕೊಡ್ಲಿಯನ್ನು ಹಿಡಿದು ಹೊಂಟ. ಆವಾಗ ಆಹಾ ಗಂಡಗಳನ್ನ ಹೊಡಿತಿದ್ದ, ಹೌದು. ಹೆಣ್ಣುಗಳನ್ನ ಬಿಡ್ತಿದ್ದ. ಹೌದಾ? ಹೌದು. ಆವಾಗ 4 ಮಂದಿ ಏನ್ ಮಾಡ್ತಾರ? ಏನ್ ಮಾಡ್ಯಾರ್ರಿ? ಪರಶುರಾಮ ಹೆಣ್ಣು ಮಕ್ಕಳನ್ನ ಮಾತ್ರ ಬಿಡ್ಲಾಕತ್ಯಾನು, ಗಂಡ ಮಕ್ಕಳನ್ನ ಹೊಡ್ಲಾತಾನ. ಹೌದು. ಆವಾಗ 4 ಮಂದಿ ಆಹಾ ಅವರ ಹೆಂಡತಿಗಳ ಸೀರೆಯನ್ನು ಉಟ್ಟುಕೊಂಡು ಬಂದ ಅವನ ಮುಂದೆ ನಿತ್ರು. ಹೌದಾ? ಹೌದು. ಆವಾಗ ನಿಂತಾಗ ಆಹಾ ಪರಶುರಾಮ ಹೇಳ್ತಾನ, ಏನಾತ್ರಿ? ಗಂಡಿದ್ದವ್ರನ್ನ ಹೊಡಿತಾರನ್ನೋ ಕಾರಣಕ್ಕಾಗಿ ಯಾವಾಗ ಸೀರೆ ಉಟ್ಟದಿ ಆಹಾ ಆವಾಗ ನೀನು ಶಂಡಾಗತ್ತೇಳಿ ಶಾಪ ಕೊಟ್ಟ. ಹೌದಾ? ಹೌದು. ಆವಾಗ ಕೇಳ್ತಾರ ಅವರು, ಏನತ್ತ? ತಂದೆ ಹೌದು. ನಾವಾರ ಸೀರೆ ಉಟ್ಕೊಂಡಿವಿ, ಹೌದು. ಇನ್ನು ನಮ್ಮ ಮುಂದಿನ ಗತಿ ಹೆಂಗ ಅಂದಾಗ ಪರಶುರಾಮ ಏನ ಮಾಡಿದ? ಆಹಾ ಚೌಡಿಕೆ ಸುತ್ತಿಯನ್ನ ತಯಾರ ಮಾಡಿ ಅವರ ಕೈ ಒಳಗ ಕೊಟ್ಟ. ಹೌದಾ? ಹೌದು. ಅವರ ಮಂಗಳಮುಖಿಯವರ ಕೈ ಒಳಗ ಕೊಟ್ಟ. ಆವಾಗ ಅದನ್ನು ತಗೊಂಡು ಹೋಗಿ ಆಹಾ ಅವರು ಯಾರ ಸೇವೆಯನ್ನ ಮಾಡಿದ್ರು? ತಾಯಿ ಸೇವೆಯನ್ನ ಮಾಡಿದ್ರು. ಇದನ್ನು ತಗೊಂಡು ಹೋಗಿ ಎಲ್ಲಮ್ಮನ ಸೇವೆಯನ್ನ ಮಾಡಿದ್ರ ಆಹಾ ನಿಮ್ಮ ಹೊಟ್ಟೆ ತುಂಬುತ್ತೈತೆ ಅಂತೇಳಿ ಪರಶುರಾಮ ಮಂಗಳಮುಖಿಯರ ಕೈ ಒಳಗ ಕೊಟ್ಟಾಗ ಹೌದು. ಅವರು ತಗೊಂಡು ಹೋಗಿ ಎಲ್ಲಮ್ಮನ ಸೇವೆಯನ್ನ ಮಾಡ್ಯಾರ. ನೀ ಮಾಡಿದ್ದು ಎಲ್ಲಮ್ಮನ ಸೇವೆ, ಹೌದು. ನಾ ಮಾಡಿದ್ದು ಎಲ್ಲಮ್ಮನ ಸೇವೆ, ಆಹಾ ಮಂಗಳಮುಖಿಯರು ಮಾಡಿದ್ದು ಎಲ್ಲಮ್ಮನ ಸೇವೆ, ಹೌದು. ಮತ್ತೆ ನಿನ್ನ ಗಂಡಿನ ಸೇವೆಯನ್ನ ಮಾಡ್ಯಾರ ಅಂತ ಹೇಳಾಕತ್ತದಿ. ಆಹಾ ಗಂಡ ದೇವರಿಗೆ ಯಾವ ದೇವರಿಗೆ ಇವನು ತಗೊಂಡು ಬಾರ್ಸ್ಯಾರ? ಹೇಳೋ ಭಾಗ್ಯ. ಆಹಾ ಯಾಕ್ರೆ ಹಿರಿಯಾರ? ಹೌದು. ಅವ್ರು ಹೇಳಿ ಹೋದ್ರಿ ಇದೆ. ಈಗ ಆಹಾ ಗಂಡಿಗೂ ಬಾರಿಸ್ಯಾರು, ಹೆಣ್ಣಿಗೂ ಬಾರಿಸ್ಯಾರ. ಹೌದು. 7 ಕೊಳ್ಳದ ಎಲ್ಲಮ್ಮಗ ಬಾರಿಸ್ಬೇಕನ್ನುವಂಗ ಸಾಕಷ್ಟು ಪವಾಡಗಳಾಗ್ಯಾವ, ಸಾಕಷ್ಟು ಪುರಾಣ ಪುಸ್ತಕದೊಳಗೆ ಬರೆದಿಟ್ಟಾರ, ಸಾಕಷ್ಟು ರೇಣುಕಾ ಚರಿತ್ರೆದೊಳಗೆ ಬರೆದಾರ, ಸಾಕಷ್ಟು ಜಾನಪದ ಲೋಕದೊಳಗೆ ಬರೆದಾರ. ಮತ್ತೆ ನಿಮ್ಮ ಗಂಡಿನಿಗೆ ಬಾರಿಸ್ಬೇಕನ್ನುವಂಗ ಎದುರಾಗ ಬರ್ದಾರು. ಮತ್ತೇನ್ ಕೇಳ್ತಾರ ಅವ್ರ? ಹನಿ ನೋವದ್ ಪಾದಕ್ಕೆ ಯಾಕೆ ಹಚ್ತಾರ ಅಂತಲೇನ? ಅಲ್ಲಿ ದೇವ್ರದಾರತ್, ಹನಿಯಾಗ ದೇವ್ರದಾರತ್, ಕಂಕಳದಾಗ ದೇವ್ರದಾರತ್, ಅದೊಂಥರ ಎಲ್ಲೆಲ್ಲಿ ದೇವ್ರದಾರ ಅಲ್ಲೆಲ್ಲಿ ನಮಸ್ಕಾರ ಜೋಡಿಸಿ ನಮಸ್ಕಾರ ಮಾಡಿದ್ವಿ ಅಂದ್ರೆ ಪರಮಾತ್ಮ ಇರ್ಲಿ. ಅವ್ರೇನ್ ಹೇಳ್ತಾರೋ ಏನ್ರಿ? ಇವತ್ತ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಇರ್ಬೇಕು, ಸಣ್ಣ ದೊಡ್ಡವರೆಂದು ತಿಳಿಯರಿ ಅಂತ ನಾವ್ ಹೇಳಿದಾಗ ಹೌದು. ಅವ್ರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಏನ್ ಹೇಳ್ತಾರ್ರಿ? ತಲಿಯನ್ನು ಹೋದ ಪಾದಕ್ಕೆ ಹಚ್ಚಬೇಕಾದ್ರ ಹೌದು ಪಾದದೊಳಗ ವಿಷ್ಣು ಅದಾನ್. ಹೌದಾ? ಪಾದದೊಳಗ ವಿಷ್ಣು ಅದಾನ್, ಹನಿ ಒಳಗ ರುದ್ರ ಅದಾನ್, ಹೊಂಕಳದೊಳಗ ಬ್ರಹ್ಮ ಅದಾನ್. ಅದಕ್ಕೆ ನಾವು ನೀವು ಎಲ್ಲ ನಮಸ್ಕಾರಗಳನ್ನು ಮಾಡ್ತೀವತ್ತೇಳಿ ಅವ್ರ ನಮಗೆ ಹೇಳ್ಯಾರ. ನಾನು ಇಲ್ಲ ನಂಗಿಲ್ಲ ಮಾಸ್ತರ. ಹೌದಾ? ನಾನು ಹೆಸರ ಅದಾವತ್ ಹೇಳಾಕತ್ತಿದಿ, ಇಲ್ಲ ನಂಗಿಲ್ಲ. ನಾವ್ ಒಂದು ಕೇಳ್ತೇನೆ ಏನ್ರಿ ಮಾಸ್ತರ, ಹನಿ ಒಳಗ ರುದ್ರದಾನ, ಹೊಂಕಳದೊಳಗ ಬ್ರಹ್ಮದಾನ, ಪಾದದೊಳಗ ವಿಷ್ಣು ಅದಾನ್ರಿ. ಅದಕ್ಕೆ ನಾವು ಹನಿಯನ್ನು ಓದ ಪಾದಕ್ಕೆ ಹಚ್ಚಲಾತೀವಿ. ಹೌದು. ಹನಿ ಒಳಗ ರುದ್ರದಾನ ಅಂದ್ರ ಹನಿ ಒಳಗೂ ದೇವರದಾನ, ಹೊಂಕಳದೊಳಗೂ ದೇವರದಾನ, ಪಾದದೊಳಗೂ ದೇವರದಾನ. ಪಾದ
ಎತ್ತೀವಿ ಯಾಕೆ ಹಣಿಗೆ ಹಚ್ಚಲಿಲ್ಲ? ಹಚ್ಕೋಬೇಕಾಗಿತ್ತು. ಹನಿ ಒಳಗೂ ದೇವರದಾನ್ಲ. ಅದಲ್ಲ ಈ ಹಣಿಯನ್ನ ಪಾದಕ್ಕೆ ಬಗ್ಗಿಸ್ಬೇಕಾದ್ರ ಹೌದು ಪಾದ ಏನ ಪುಣ್ಯ ಮಾಡೈತಿ, ಹನಿ ಏನ ಪಾಪ ಪಾಪ ಮಾಡೈತಿ. ಇದ್ರೊಳಗೆ ಇದ್ದವ್ರು ಯಾರ? ಇದ್ರೊಳಗೆ ಇದ್ದವ್ರು ಯಾರು? ದೇವ್ರು ಎಲ್ಲಾ ಕಡೆ ಐತತಿ, ಎಲ್ಲಾ ಕಡೆ ನಮಸ್ಕಾರ ಮಾಡಕ್ ಆಗುದಿಲ್ಲ. ಆಗುದಿಲ್ಲ. ಆಕಳಿಗೆ ಹೋಗಿ ನಾವು ಹಿಂದಗಡೆಯಿಂದ ಆಕಳ ಕುಂಡಿಗೆ ಸಹಿತ ನಮಸ್ಕಾರ ಮಾಡ್ತೀವಿ, ಬಾಲಕ್ ಸಹಿತ ಪೂಜೆ ಮಾಡ್ತೀವಿ. ಅದ ಹೋಗಿ ಎಮ್ಮಿಗೆ ಮಾಡ್ತೇನ? ಇಲ್ಲ. ಹೌದಾ? ಹನಿ ಒಳಗ ದೇವರದಾನ, ಪಾದದೊಳಗ ದೇವರದಾನ, ಹೊಂಕಳದೊಳಗ ದೇವರದಾನ. ಮತ್ತ ಈ ಹನಿಯನ್ನ ಪಾದಕ್ಕೆ ಯಾಕ ಬಗ್ಗಿಸ್ಬೇಕ? ಮಾಡ್ಕೊಂಡ್ ಹೆಂಡತಿ ಗಂಡಗ ಕಾಲ ಬೀಳ್ಬೇಕಾದ್ರೆ ಕಾಲನ್ನ ಬೀಳ್ತಾಳ. ಹಡದ ತಂದೆ ತಾಯಿಯನ್ನ ನಾವು ಬೇಡ್ಕೋಬೇಕಂದ್ರೆ ಕಾಲನ್ನ ಬೀಳ್ತೇವೆ. ನಾವು ನೀವು ದೇವಾಲಯದೊಳಗ ದೇವರನ್ನ ಬೆಳಿಬೇಕಾದ್ರೆ ಹೋಗಿ ಎಣ್ಣೆಯನ್ನ ಪಾದಕ್ಕೆ ಹಚ್ತೇವೆ. ಪಾದ ಹೋಗಿ ಈ ಹನಿ ಹತ್ತಬೇಕಾದ್ರ ಇದಕ್ಕೆ ಹನಿಗೆ ಏನ ಪಾಪ ಆಗೈತಿ, ಪಾದಕ್ಕೆ ಏನ ಪುಣ್ಯ ಆಗೈತಿ ಅನ್ನುವಂತ ಒಂದು ಚರ್ಚೆ ಐತಿ. ಸವಿಸ್ತಾರವಾಗಿ ಒಂದ್ ಸ್ವಲ್ಪ ತಿಳಿದ್ರೆ ಹೇಳ ಮಾಸ್ತರ. ಹೇಳ್ರಿ. ಹೌದಾ? ಪಾರ್ವತಾದೇವಿ ಕುತ್ಕೊಂಡ್ ಹತ್ತಾಳ, ನಿಮ್ಮ ಕಾಮನ್ ಸತ್ತಾಗ ರತಿದೇವಿ ಹೊಯ್ಕೊಂಡ್ ಹತ್ತಾಳತಾರ ಅವ್ರು. ಚಲೋ ಆತ್ಲ. ನೀವ್ ಹೆಣ್ಮಕ್ಳು ಅಳ್ಕೋತ್ ಕೂತಾರ, ನಾ ಯಾಕೆ ಅಳ್ಕೋತ್ಕೊಂಡ್ರು? ತಲೆ ಕೆಟ್ಟತ್ತೇನು ಅದ್ ಕೇಳಿ ಒಂದು ಮಾತ ಏನ್ರಿ? ನಮ್ಮವ್ವ ಹೆಣ್ಣ ಮಗಳು ಗಂಡಿಗಾಗಿ ಎತ್ತಾಳಂತೇಳಿ ಅವ್ರು ಹೇಳ್ತಾರ ಮಾಸ್ತರ. ಹೌದು. ಒಂದು ಮಾತು ಹೇಳ್ತೀನಿ ನಿನಗ. ಏನ್ರಿ? ಗಂಡಿಯಾಗಿ ಹೆಣ್ಣು ಹತ್ತೈತಿ ಅಂತ ನೀ ಹೇಳ್ತೀರಿ. ಸ್ವತಃ ದಕ್ಷ ಬ್ರಹ್ಮಣ ಯಜ್ಞದೊಳಗ ದ್ರಾಕ್ಷಾಯಿನಿ ದೇವಿ, ದಕ್ಷ ಬ್ರಹ್ಮಣ ಯಜ್ಞದೊಳಗ ದ್ರಾಕ್ಷಾಯಿನಿ ದೇವಿ ಸುಟ್ಟುಕೊಂಡ ಸತ್ತ ಬಳಿಕ ನಿಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡ್ಯಾನ? ಜಡಿಯನ್ನ ನೆಲಕ್ಕೆ ಬಡದ ಅಳಾಕತ್ತಿದ. ಜಡಿ ಒಳಗ ವೀರಭದ್ರ ಕಾಳಿ ಹುಟ್ಟಿ ಬಂದ್ರು. ಆವಾಗ ವೀರಭದ್ರ ಹೇಳ್ತಾನ, ಏನತ್ರಿ? ನನ್ನ ಹೆಂಡತಿ ಇಲ್ಲದ ಸ್ಥಳ ಎಲ್ಲ ನಾಶ ಆಗ್ಬೇಕು. ಆವಾಗ ವೀರಭದ್ರ ಏನ್ ಮಾಡಿದ? ಸೂರ್ಯನ ಹಲ್ಲ ಮುರಿದ ಭೃಗು ಋಷಿ ಗಡ್ಡ ಮೀಸಿ ಕೆತ್ತ ಅಗ್ನಿದೇವನ ನಾಲಿಗೆ ಕೋದ ವರ್ಣದೇವನ ಕಾಲು ತಿರುವಿದ. ಎಲ್ಲವನ್ನ ತಿರುವಿ ಆವಾಗ ಸರಸ್ವತಿ ಮೂಗು ಹೋತ್, ಲಕ್ಷ್ಮೀ ದೇವಿ ತುರುಬು. ಇಷ್ಟೆಲ್ಲ ಯಾರಿಂದ ಹೋತು? ಯಾರಿಂದರಿ? ನಮ್ಮವ್ವ ಅಲ್ಲಿ ಯಜ್ಞ ಕುಂಡಲ ಸುಟ್ಟುಕೊಂಡ ಸತ್ತಾಳ ಅನ್ನೋ ಕಾರಣಕ್ಕಾಗಿ ಹೋತ್ರಿ. ಹೌದಾ? ಮುಂದೆ ಹೋಗಿ ನಿನ್ನ ಪರಮಾತ್ಮ ಎಷ್ಟೋ ದಿವಸ ಗುಡ್ಡ ಗವ್ವಾರದಾಗ ಕುಂತ ಅಳಲಾಕತ್ತಿದ ಮಾಸ್ತರ. ಅಳುವತ್ತಿನಾಗ ಕಣ್ಣಾಗಿನ ನೀರು ಈ ಭಾರತ ಭೂಮಿ ಒಳಗ ಬಿದ್ದ ಬಿಂದು ಸರೋವರ ಒಂದು ನದಿ ಆಗೈತಿ. ಬ್ರಹ್ಮವೈವರ್ತಕ ಮಹಾಪುರಾಣ ಕೃಷ್ಣ ಜನ್ಮ ಕಂಡ 496 ಪೇಜ್ ಮಾಸ್ತರ. ನಿಮ್ಮಪ್ಪ ಹೆಣ್ಣಿನ ಸಲುವಾಗಿ ಅಳುವತ್ತಿನ ಕಣ್ಣಾಣ ನೀರು ನದಿ ಆಗೈತಿ. ನಿಮ್ಮಪ್ಪ ಹೆಣ್ಣಿನ ಸಲುವಾಗಿ ಹೌದಾ? ಹೆಣ್ಣು ಇಲ್ಲದಿದ್ದರೆ ನನ್ನ ಹೆಂಡತಿ ಇಲ್ಲದಿದ್ದರೆ ಈ ಜಗತ್ತೆಲ್ಲವೂ ಇದ್ದು ಸತ್ತಂತ ನಿಮ್ಮ ಅಪ್ಪ ಅಳ್ಕೊಂತ ಅಡ್ಡಾಡ. ಮತ್ತೆ ಹೆಂಗ ಗಂಡ ಹೆಚ್ಚ? ಯಾವ ದಾರಿ ಒಳಗ ಗಂಡ ಹೆಚ್ಚ? ಹೌದಾ? ಸುಮ್ನ ಗಂಡ ಹೆಚ್ಚನಕ್ ಹೋಗ್ಬೇಡ. ಲಾಸ್ಟ್ ಒಂದೇ ಒಂದನ್ನ ಹೇಳ್ಯಾರು. ಏನತ್ತ? ಏನ್ ಹೇಳ್ಯಾರ ಅಂದ್ರ ಏನ್ರಿ? ಏನಾತ್ರಿ? ಅಲ್ಲಿ ಅನ್ನ ಪ್ರಸಾದ ಸ್ಟಾರ್ಟ್ ಆಗೈತಿ. ಹೌದ್ರಿ. ನಮ್ಮ ಪಾಳೆ ಮುಗಿದ ನಂತರ ನಾವು ನೀವು ಯಾರ್ಯಾರ ಪ್ರಸಾದ ತಗೋದೈತಿ ಅಟ್ರು ಕೂಡಿ ಹೋಗೋಣ. ಎಲ್ಲಾರು ಕೂಡ ನಮ್ಮ ಪಾಳೆ ಮುಗಿಲ್ಕೊಂಡ್ರಿ ಅನ್ಕ. ನೀವು ಲಾಸ್ ಮಾಡ್ತೀರಿ ನಮ್ಮ ಕಂಪನಿ. ಸಂತಿ ಒಳಗೆ ಬಂದಿರತಕ್ಕಂತ ಭಕ್ತಾದಿಗಳ ಅನ್ನ ಪ್ರಸಾದ ಸ್ಟಾರ್ಟ್ ಆಗೈತಿ. ದಯವಿಟ್ಟು ಬಂದು ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕಾಯ್ತು ತಮ್ಮಲ್ಲಿ ಕಳಕಳಿ ವಿನಂತಿ. ಇನ್ನು ಕೊನೆಯದಾಗಿ ಲಾಸ್ಟ್ ಒಂದು ಮಾತು ಹೇಳ್ಯಾರ ಅವ್ರು. ಏನಂತ ಹೇಳ್ಯಾರ ಅಂದ್ರ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ, ದಾನ ಧರ್ಮ ಪುಣ್ಯ ಪರೋಪಕಾರ. ದಾನ ಧರ್ಮ ಪುಣ್ಯ ಪರೋಪಕಾರದೊಳಗ ನಮ್ಮ ಗಂಡ ಹೆಚ್ಚೈತಿ. ನಮ್ಮ ಗಂಡ ಹೆಚ್ಚೈತಿ. ಗಂಡಿನಿಂದ ಎಲ್ಲಾ ನಡೆದೈತಿ ಅಂತ ಅವ್ರು ನಮಗೆ ಹೇಳ್ಯಾರ. ನಾನು ಇಲ್ಲ, ನೀವ ಅರ್ಧ ತಾಸು ಟೈಮ್ ತಗೊಂಡ್ರೆ 2 ತಾಸು ನೀವು ತಗೋತೀರಿ. ಹೌದಾ? ನೋಡಿ ವಿಷಯಗಳು ಏನ್ ಚರ್ಚೆ ಆಗ್ಬೇಕಾಯ್ತು. ಕೊನೆಯದಾಗಿ ಬಂದ ಮಾಸ್ತರ ಏನ್ರಿ? ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ಗಂಡ ಹೆಚ್ಚೈತಿ ಅಂತ ಅವ್ರು ಹೇಳ್ಯಾರ. ಒಟ್ಟ ಒಂದೇ ಒಂದು ಉದಾಹರಣೆ ಕೊಡ್ತಾನೆ ಮಾಸ್ತರ, ಚಿಕ್ಕದಾದ ಉದಾಹರಣೆ. ಏನ್ರಿ? ದಾನ ಧರ್ಮವನ್ನ ಕೆಡಿಸಿರ್ ಏನಾತು ಮಮ್ಮ? ಮತ್ತೆ ಹಿಂಗೆ ಯಾವ ಕತೆ ಆದ್ರೆ ಏನಾತ? ಹೆಣ್ಣು ಹೆಚ್ಚ ಸುಮ್ಮಿರು ಒಂದಿಟ್ಟ. ಯಾಕಂದ್ರ ಹೆಣ್ಣು ಹೆಚ್ಚ, ತಾಯಿ ಹೆಚ್ಚ, ಹೆಂಡತಿ ಹೆಚ್ಚ ನಮ್ಮ ಅಣ್ಣ ಬಂದಾನು. ನೀ ಅಷ್ಟ ಅಲ್ಲ ಅಣ್ಣ, ನೀ ಅಷ್ಟ ಅಲ್ಲ. ಜಗತ್ತಿನೊಳಗ ಹೆಣ್ಣಕ್ಕಿಂತಲೂ ಮತ್ತೊಂದು ಶ್ರೇಷ್ಠ ಇಲ್ಲ. ತಂದೆಗಿಂತ ತಾಯಿ 100 ಪಟ್ಟು ಹೆಚ್ಚ, ಗುರುವಿನಕ್ಕಿಂತ ಗುರುವಿನ ಹೆಂಡತಿ 100 ಪಟ್ಟು ಹೆಚ್ಚ. ಬ್ರಹ್ಮವೈವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ 32. ಗಂಡಿನಕ್ಕಿಂತ ಹೆಣ್ಣು 100 ಪಟ್ಟು ಹೆಚ್ಚೈತಿ. ಹೌದಾ? ಕಟ್ ನೀನು ಸಮಾಧಾನ ತಗೋ, ಸಮಾಧಾನ ತಗೋ. ಹೋಗ ಒಂದ್ ಬೆಲ್ಲಾರ ಕೊಟ್ಟು ಬರೋಗ ಬಿಡಯಪ್ಪ. ಕಮಿಟಿ ಅವ್ರು ನಮ್ಗ ತಿನ್ನಾಕ ಬೆಲ್ಲ ಇಟ್ಟಿಲ್ಲ. ಹೌದಾ?
ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ಸುಮ್ಕೊಂಡ್ರೆ ಮತ್ತೆ ನೀ ಎದ್ದಿ ಅಂದ್ರೆ ಬೆಲ್ಲನ ಕೂಡ ಕಸ್ತಾನ. ಅದಕ್ಕೆ ಒಂದೇ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ಆಹಾ ಗಂಡ ಹೆಚ್ಚೈತಿ ಅಂತ ಹೇಳ್ಯಾರು. ಹೇಳ್ಯಾರ ದಾನ ಧರ್ಮವನ್ನು ಕೆಡಿಸಿರ್ತಕ್ಕಂಥವ್ರು ಗಂಡ ಮಕ್ಕಳು ಹೊರತು ಹೆಣ್ಣ ಮಕ್ಕಳ ಅಲ್ಲ. ಅಲ್ರಿ ಹೆಂಗಪ್ಪ ಅಂತ ಕೇಳಿದ್ರ ಅಂದ್ರೆ ಹೆಂಗ್ರಿ? ಒಂದು ಉದಾಹರಣೆ ಮಾಸ್ತರ. ಆಹಾ ಊರಿಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ. ದೊಡ್ಡ ಸಾವುಕಾರ ಇದ್ದ. ಊರಿಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ. ಆಹಾ ಮನಿ ಮ್ಯಾಗ ಒಂದು ಬೋರ್ಡ್ ಹಾಕಿದ್ದ. ಏನತ್ರಿ ತ ತ ದ ದ ನ. ತತ ದದನ ಹಂಗಂದ್ರ ಏನ? ಏನ್ರಿ ನಮ್ಮ ಮನ್ಯಾಗ ಹೌದು ನಮ್ಮ ತಂದೆ ಕಾಲದಿಂದ ಆಹಾ ಅವ್ರ ತಂದೆ ಕಾಲದಿಂದ ಹೌದು ದಾನ ಧರ್ಮವನ್ನ ನಾವು ಯಾರಿಗೂ ಮಾಡಿಲ್ಲ ಮಾಡಿಲ್ಲ ಅತ್ತ ಬೋರ್ಡ್ ಹಾಕಿದ್ದ. ಹಾಕಿದ್ದ. ಯಾರು ಹೊರಗೆ ಭಿಕ್ಷುಕ್ ಅಂತ ಬಂದ್ರಲ್ಲ, ಹೌದು ಯಾಕೋ ಮಗನ ಹೊರಗೆ ಬೋರ್ಡ್ ನೋಡಿದಿಲ್ಲ ಅಂತಿದ್ದ. ಆಹಾ ಆ ಭಿಕ್ಷುಕ್ ಬಂದವ್ರು ಬೋರ್ಡ್ ನೋಡ್ತಿದ್ರು, ಸುಮ್ಮನೆ ಮನೆಗೆ ಹೋಗ್ತಿದ್ರು. ಹೋಗಿದ್ರು. ಇದನ್ನೆಲ್ಲಾ ನೋಡ್ಕೊಂಡು ಪರಮಾತ್ಮ ಏನ್ ಮಾಡ್ತಾನೆ? ಏನ್ ಮಾಡ್ತಾನ್ರಿ? ಒಂದು ದಿವಸ ಹೌದ್ ಇವ್ ಊರಿಗೆ ದೊಡ್ಡ ಸಾಹುಕಾರದಾನ ಯಾರಿಗೆ ಒಂದು ಕಾಳ ದಾನ ಮಾಡಿಲ್ಲ ಅಂತ ಹೇಳಿ, ಹೇಳಿ ಯಾರಿಗೆ ಒಂದು ಕಾಳ ದಾನ ಮಾಡಿಲ್ಲ ಅಂತ ಹೇಳಿ ಹೇಳಿ ಪರಮಾತ್ಮನ ಸಾಧುವಾಗಿ ಬಂದು ಇವ್ರ ಮನೆಗೆ ಭಿಕ್ಷುಕ್ ಬಂದ. ಭಿಕ್ಷಕ್ ಬಂದ. ಭಿಕ್ಷಾಂದೇಯಿ ಅಂದ. ಅಂದ. ಸಾಹುಕಾರ ಒಳಗ್ ಕುತ್ಕೊಂಡ್ ಏನಂತಾನ? ಏನತಾನ್ರಿ? ಯಾಕೋ ಮಗನ ಹೊರಗೆ ಬೋರ್ಡ್ ನೋಡಿದಿಲ್ಲ ಅಂದ. ಹೊರಗ್ ಬೋರ್ಡ್ ನೋಡೋದಿಲ್ಲ ಅಂತ. ಅವಾಗ ಇವ ಸಾಧು ಹೇಳ್ತಾನು, ಏನತ್ರಿ? ಸಾಹುಕಾರ ಆಹಾ ಬೋರ್ಡ್ ನೋಡ್ಕೊಂಡ ಒಳಗೆ ಬಂದನಿ. ಬೋರ್ಡ್ ನೋಡ್ಕೊಂಡ್ ಒಳಗ್ ಬಂದನಿ. ಬೋರ್ಡ್ ನೋಡಿ ಒಳಗೆ ಬಂದದಿ ಅಂದ್ರೆ ಯಾಕೆ ಬಂದದಿ ಅಂತ ಸಾಹುಕಾರ ಕೇಳಿದ. ಕೇಳ್ತಾನ್ರಿ? ಅವಾಗ ಸಾಧು ಹೇಳ್ತಾನು, ಏನತ್ತ? ಸಾಹುಕಾರ ಆಹಾ ನಮ್ಮಪ್ಪ ನಿಮ್ಮಪ್ಪ ಅಣ್ಣ ತಮ್ಮ, ಹೌದು ನಮ್ಮ ಅಪ್ಪ ಜಗಳಾಡ್ಕೊಂಡ ಅರ್ಧ ಆಸ್ತಿ ಇಲ್ಲೇ ಬಿಟ್ಟು ಹೋಗ್ಯಾನ. ಇಲ್ಲೇ ಬಿಟ್ಟು ಹೋಗ್ಯಾನ. ಅದನ್ನ ಅರ್ಧ ನಾ ಇಸ್ಕೊಂಡು ಹೋಗ್ಲಾಕ್ ಬಂದ. ಹೋಗಕ್ ಬಂದನಿ. ಅಂದ್ಕೂಡ್ಲೆ ಸಾಹುಕಾರ ತಾನು, ಏನತ್ರಿ? ನೀ ಸಾಧು ಆಗಿದೆ, ನಿನಗೆ ಯಾಕೆ ಆಸ್ತಿ ಬೇಕು? ನಿನಗೆ ಯಾಕೆ ಬೇಕು? ನಾ ಸಾಧುವಾಗಿ ಆಸ್ತಿ ಬೇಡ ಅಂತಿಲ್ಲ, ಹಾ. ದಾನ ಮಾಡು. ದಾನ ಮಾಡು. ದಾನ ಮಾಡುದಿಲ್ಲ ಅಂತೀಯ, ಹಾ. ನಮ್ಮ ಅಪ್ಪನ ಅರ್ಧ ಆಸ್ತಿ ಕೊಡು. ಕೊಡು. ಸಾಹುಕಾರಗೆ ಬಿರಿ ಬಂತ್ರಿ. ಬರೀ ಬಾತ್ರಲೆ. ಅವಾಗ ಸಾಹುಕಾರ ಅಂತಾನು, ಏನತ್ರಿ? ಆಸ್ತಿ ಪಾಸ್ತಿ ಏನು ಕೊಡುದಿಲ್ಲ, ನಾನು ಏನ ದಾನ ಮಾಡ್ತಾನ. ಮಾಡ್ತಾನ. ಒಂದು ಕಂಡೀಷನ್, ಏನ್ರಿ? ಹೊಲದಾಗ ಜ್ವಾಳ ಬಿತ್ತೇನಿ, ಬಿತ್ತೇನಿ. ಜ್ವಾಳ ಎಂದು ತೆನಿಯಾಕ ಒಂದ್ ಬಾ, ಹೌದು ನಿನಗೆ ನೀಡಿ ಕಳಿಸ್ತಾನ ಹೋಗಂದ. ನಡಿ ಅಂದ. ಸಾಧು ಹಾದ, ಆಹಾ ತೆನಿ ಆಗಾನ ಹೊಳ್ಳಿ ಬಂದ. ಬಂದ. ಅವಾಗ ಸಾಹುಕಾರ ಏನಂತಾನ, ಏನತಾನ್ರಿ? ತೆನಿ ಆಗಾನ ಬಾ ಅಂದ್ರ ಬಂದ ಬಿಡುದು, ಬಂದ ಬಿಡುದು. ಅದನ್ನ ರಾಶಿಯವರು ಮಾಡುದು ಬೇಡ, ಬೇಡ. ರಾಶಿ ಮಾಡುವಾಗ ಬಾ ಹೊಳ್ಳಿ ಹೋಗಂದ. ನಡಿ ಅಂದ. ಮತ್ತ ಸಾಧು ಹಾದ, ಹಾದ. ರಾಶಿ ಮಾಡುವಾಗ ಹೊಳ್ಳಿ ಬಂದ. ಬಂದ. ಅವಾಗ ಸಾಹುಕಾರ ಏನಂತಾನ, ಏನತಾನ್ರಿ? ರಾಶಿ ಮಾಡುವಾಗ ಬಾ ಅಂದ್ರ ಬಂದ ಬಿಡುದು, ಬಂದ ಬಿಡುದಾನು. ಅದನ್ನ ನಮ್ಮ ಮನ್ಯಾಗ ಚೀಲದಾಗ ಹಾಕುದು ಬೇಡ, ಬೇಡ. ನಾಳೆ ಚೀಲದಾಗ ಹಾಕ್ತಿವ್, ನಾಳೆ ಬಾ ಹೋಗಂದ. ನಡಿ ಅಂದ. ಮತ್ತ ಸಾಧು ಹಾದ. ಹಾ ಈ ಕಡೆ ಸಾಹುಕಾರ ಮನಿಗೆ ಹೋಗಿ ಹೆಂಡತಿಗೆ ಹೇಳ್ತಾನ, ಏನತ್ರಿ? ಲೇ ಹಾ ನಮ್ಮ ಓಣ್ಯಾನವ್ರು ಯಾರೋ ಹೌದು ಆ ಸಾಧುಗ ಫೋನ್ ಹಚ್ಚಿ ಹೇಳಕತ್ಯಾರ. ತೆನಿ ಆದಾಗೂ ಬಂದ, ಬಂದ. ರಾಶಿ ಮಾಡುವಾಗೂ ಬಂದ. ಬಂದ. ಇವತ್ತು ಚೀಲದಾಗ ತುಂಬುತ್ತೀವ್, ತುಂಬುತ್ತೇವ್. ಇವತ್ತು ನಕ್ಕಿ ಬಂದ ಬರ್ತಾನ. ಬರ್ತಾನ. ಅವ್ ಬಂದಂದ್ರ ಹೌದು. ನೀ ಲಬ್ ಲಬ್ ಹೊಯ್ಕೊಂಡಂಗ ಮಾಡು, ನಾ ಸತ್ತಂಗ ಬಿದ್ದು ಬಿಡ್ತನು ಚಲೋ ಆತ್ ಹೋಗ್. ಅಂದ. ಹೌದು ಅಂದ ಹೆಂಡತಿ ಹೇಳ್ತಾಳ, ಏನತ್ರಿ? ನೋಡ್ರಿ ತುಂಬಿದ ಮನ್ಯಾಗ ಸಾಯುದು ಮಾತಾಡುದು ಬೇಡ, ಬ್ಯಾಡರಿ. ಒಂದ್ 4 ಕಾಳು ಸಾಧುಗ ದಾನ ಮಾಡಿ ಕಳ್ಸುನು ಅಂದಳು. ಹೌದು ಏ ದಾನ ಮಾಡ್ತಾನಂದ್ರ ನೀನ್ ಡೈವರ್ಸ ಕೊಡ್ತಾನ. ವರ್ಷ ಕೊಡ್ತನಂದ. ಆದ್ರ ಆಯ್ತಡ್ರಿ ಹೊಯ್ಕೋತನ ಅಂದಳಕಿ. ಹೋಯ್ಕೋತ್ ನಂದ ಆಕೆ. ಅಂದ ಕೂಡಲೇ ಹೊರಗೆ ಸಾಧು ಬಂದ. ಬಂದ. ಭಿಕ್ಷಾಂದೇಯಿ ಅಂದ. ಅಂದ. ಹೆಂಡತಿ ಲಬ್ ಲಬ್ ಹೊಯ್ಕೊಳಕತ್ತಳು, ಗಂಡ ಸತ್ತಂಗ ಬಿದ್ದ. ಹೌದ್. ಅವಾಗ ಮತ್ತ ಸಾಧು ಭಿಕ್ಷಾಂದೇಯಿ ಅಂದ. ಅಂದ. ಅವಾಗ ಹೆಂಡತಿ ಹೇಳ್ತಾಳ, ಏನತ್ರಿ? ಎಲ್ಲಿ ಭಿಕ್ಷಾ ನೀಡ್ಲೋ ಯಪ್ಪ, ಎಲ್ಲಿ ನೀಲೋ ಯಪ್ಪ, ಈಗ ನನ್ನ ಗಂಡ ಕುಂತನೆ ಎದ್ದು ಹೋದೋ ಯಪ್ಪ, ಎದ್ದು ಹಾದೋ ಯಪ್ಪ, ಮತ್ತೊಮ್ಮೆ ಯಾವಾಗಾರ ಬಾರೋ ಯಪ್ಪ ನೀಡ್ತನು ಹೋಗಂದಳು. ನಡಿ ಅಂದ್ರು. ಅಂದ ಕೂಡಲೇ ಆಹಾ ಅವಾಗ ಸಾಧು ಅಂತಾನ, ಏನತ್ರಿ? ಯವ್ವ ಹೌದು ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾಹುಕಾರ. ದೊಡ್ಡ ಸಾವುಕಾರ. ಹೌದಾ? ಹೌದ್. ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾಹುಕಾರ. ಹೌದು ಹೌದಾ? ಹೌದ್. ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾಹುಕಾರ. ದೊಡ್ಡ ಸಾವುಕಾರ. ಅವ ಸತ್ತದ ಸುದ್ದಿಯನ್ನ ಕಿವಿಯಾರ್ಲೆ ಕೇಳಿ, ಕೇಳಿ, ಕಣ್ಣಾರ್ಲೆ ನೋಡಿ, ನೋಡಿ, ನಾ ಹಂಗ ಹೆಂಗ್ ಹೋಗ್ಲಿ, ಹೆಂಗ್ ಹೋಗ್ಲಿ, ಬರುದು ಬಂದನಿ, ಬಂದನಿ, ಇವನ ಮಣ್ಣು ಕೊಟ್ಟ ಮನಿಗೆ ಹೋಗ್ಕೊಂಡು. ಚಲೋ ಆತಲ್ಲ ಮತ್ತ. ಹೌದಾ? ಹೌದು. ನಾ ಕೂಡು ನೀ ಕೂಡು ನೀ ಕೂಡು ನಾ ಕೂಡ ಊರ್ ಮಂದಿ ಎಲ್ಲ ಕೂಡ್ತು. ಹೋಯ್ತು. ಸಾಯಂಕಾಲ 5 ಗಂಟೆ ಆತು. ಆತ್ರಿ. ಊರಾನ್ ಹಿರಿಯರೆಲ್ಲ ಹೇಳ್ತಾರ, ಏನಾತ್ರಿ? ಬರೋರೆಲ್ಲ ಬಂದಾರು, ಹಾ ಸಾವುಕಾರ ನೀನು ಎಬ್ಸುನು ಬರ್ರಿ ಎಬ್ಸುನು ಬರ್ರಿ ಅಂದ್ರು. ಅಂದ್ಕೂಡ್ಲೆ ಸಾವುಕಾರ ಏನ್ ಮಾಡ್ತಾನ, ಏನತ್ತಾನ? ಅಲ್ಲೇ ಒಂದ್ ಸ್ವಲ್ಪ ಸಣ್ಣ ಹಿಂಗ್ ಕಣ್ಣು ತೆಗೆದು ನೋಡಾಕೈತಿದ. ನೋಡ್ತಾನು. ಸಾಧು ಮುಂದೆ ನಿಂತಿದ್ದ. ಅಲ್ಲೇ ನಿಂತು ಬಿಟ್ಟಿದ್. ಗಬಗನ ಕಣ್ಣು ಮುಚ್ಚಿದ. ಹೌದು. ಸಾವುಕಾರ ನೆತ್ತಕೊಂಡ್ ಸ್ಮಶಾನಕ್ಕೆ ಹೋದ್ರು. ಫಾದರ್ ತೆಗ್ಗ ತೆಗೆದು ಮುಚ್ಚಾಕತ್ತಿದ್ರು, ನಡಮಟ ಮಣ್ಣು ಮುಚ್ಚಿರು. ಮುಚ್ಚಿದ್ರು. ಮತ್ತ ಸಾವುಕಾರ ಏನ್ ಮಾಡ್ತಾನ, ಏನ್ ಮಾಡ್ತಾನ? ಒಂದ್ ಸ್ವಲ್ಪ ಹಿಂಗ ಕಣ್ಣು ತೆಗೆದು ನೋಡಿದ. ನೋಡ್ತಾನು. ಸಾಧು ಮುಂದೆ ನಿಂತಿದ್ದ. ಅಲ್ಲೇ ನಿಂತು ಬಿಟ್ಟಿದ್ರಿ. ಮತ್ತ ಕಣ್ಣು ಮುಚ್ಚಿದ, ಕುತ್ತಿಗೆ ಮಠ ಮಣ್ಣು ಹಾಕಿರು. ಹಾಕಿರು. ಆವಾಗ ಸಾಧು ಹೇಳ್ತಾನ, ಏನಾತ್ರಿ? ಆ ಸಮಯದೊಳಗ ಆಹಾ ಕುತ್ತಿಗೆ ಮಠ ಸಾವುಕಾರಿಗ ಮಣ್ಣು ಹಾಕಿದ್ರು. ಹಾಕಿದ್ರು. ಅಲ್ಲೇ ಹೋದ್ರಲ್ಲ ನೀವೆಲ್ಲ ಇನ್ನ. ಅಲ್ಲೇ ಅದಾರ. ಹೌದಾ? ಸಾವುಕಾರಿಗ ಕುತ್ತಿಗೆ ಮಠ ಮಣ್ಣು ಹಾಕಿದ್ರು. ಹಾಕಿದ್ರು. ಅವಾಗ ಸಾಧು ಹೇಳ್ತಾನ, ಏನಾತ್ರಿ? ಲೇ ತಮ್ಮ
ತಮ್ಮ ಹೌದ್ ಸಾವುಕಾರ ಏನ್ ಮಾಡಿದ್ರು ಮಾತಾಡವಲ್ಲ ಒಂದ್ 4 ಮಾತಾಡ್ತಾನ ತರಬ್ರಿ ತಮ್ಮ ಅಂದ ತರಬ್ರಿ ಅಂದ ಅಂದ ಕುಲ್ಲೇನ ಸಾಧು ಬಂದ ಮುಂದೆ ನಿಂತಿರ್ತಾನು ಆಹಾ ಸಾವುಕಾರನ ಕೇಳ್ತಾನ ಏನತ್ರಿ ಸಾವುಕಾರ ಅಂದ ಅಂದಿವ್ ಏ ನೀ ತಿನ್ನಕ ಬೇಡ ಊಟ ಮಾಡಿಲ್ಲ ಹೌದಾ ಸಾವುಕಾರ ಅಂದ ಆಹಾ ಸಾವುಕಾರ ನೀ ಏನು ದಾನ ಮಾಡಬೇಡ ಧರ್ಮ ಮಾಡಬೇಡ ನಿನ್ನ ಕಾಳ ನನಗೆ ಕೊಡಬೇಡ ನಿನ್ನ ಆಸ್ತಿನೂ ನನಗೆ ಮಾಡಬೇಡ ಮ್ಯಾಗ ಎದ್ದು ಬರ್ತೀಯನಂದ ಅಂದ ಎದ್ದು ಬರ್ತಾನಂದ ಮಣ್ಣೆಲ್ಲ ತೆಗೆದ್ರು ಸಾವುಕಾರ ಮನಿ ಕಡೆ ಓಡ್ಲಾಕ ಹಿಂದ್ ಹೆಂಡತಿ ಓಡ್ಲಾಕ ಮನಿಗೆ ಹೋಗಿ ಹೆಂಡತಿ ಹೇಳ್ತಾನ ಸಾವುಕಾರ ನಾ ಹೆಂಗ ಸತ್ತಂಗ ಮಾಡಿ ಅನುಗುಡ್ದ ಹೆಂಡತಿ ಒಂದು ಸರದ್ ನಿಂತ ಕಪ್ಪಾಳಿ ಕೊಟ್ಲು ಯಾಕಲೆ ಅಂದ ಅಯ್ಯೋ ನಿನ್ನ ಹುಗುದು ಬರ್ಲಿ ಊರಾಗ ದೊಡ್ಡ ಸಾವುಕಾರ ಸತ್ತಾನಂತೇಳಿ ಯಾರಿಗ ಒಂದು ಸಿಂಗಲ್ ಚಾ ಕುಡಿಸಿಲ್ಲ ಅಂತೇಳಿ ನಿನ್ನ ಮಣ್ಣಿನ ಖರ್ಚ 1 ಲಕ್ಷ ಮಾಡಿಟ್ಟಾರು ನಿನ್ನ ಹುಗುದು ಬರ್ಲಿ ಚಲೋ ಆತು ಅಂದ ಹೌದು ಯಾರಿಗ ಒಂದು ಸಿಂಗಲ್ ಚಾ ಕುಡಿಸಿಲ್ಲ ಊರಾಗ ದೊಡ್ಡ ಸಾವುಕಾರದಾನ ಅಂತೇಳಿ ನಿನ್ನ ಮಣ್ಣಿನ ಖರ್ಚು 1 ಲಕ್ಷ ಮಾಡಿಟ್ಟಾರ ಅಂದಳು ಹೌದು ಸಾವುಕಾರ ಕರೆನ ಗೊಟಕ ಅಂದ ಕಮ್ಮಗನ ದಾನ ಮಾಡಿದ್ರ ದಾನ ಉಳಿತಿತ್ತು ಪ್ರಾಣ ಉಳಿತಿತ್ತು ನಿನ್ನ ಮಾನು ಉಳಿತಿತ್ತು ದಾನ ಧರ್ಮವನ್ನು ಕೆಡಿಸಿರ್ತಕ್ಕಂಥವ್ರು ನೀವು ಹೊರಿತು ನಾವು ಅಲ್ಲ ಇನ್ನು ಕೊನೆಯದಾಗ 2 ಪ್ರಶ್ನೆ ಉಳಿದಾವ ಅವರು ಏನತ್ರಿ ನಿಮಗ ತಂಡಿ ಹತ್ತಿರ ಹೋಗಿ ಬೆಂಕಿ ಕಾಸ್ಕೋತೇವೆ ಮತ್ತೆ ಬೆಂಕಿಗೆ ತಂಡಿ ಹತ್ತಂದ್ರ ಎಲ್ಲಿ ಕಾಸ್ಕೋತೈತಿ ಬೆಂಕಿ ಕಾಯ್ಬೇಕಾದ್ರೆ ಹೆಂಗ ಕಾಯ್ತೈತಿ ಗಾಳಿ ಹೆಂಗ ಬಿಸ್ತೈತಿ ಹಂಗ ಬೆಂಕಿ ಕಾಯಕತ್ತ ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಉತ್ತರ ಇನ್ನ ತಂದಿ ಲಗ್ನವನ್ನ ಮಗ ಮಾಡ್ಯಾನ ನಾವು ನೀವು ತಂದಿ ಒಳ ಸೇರಿ ಮಗನ ಮದುವೆ ಮಾಡ್ತೀವಿ ಮಗನ ಅಪ್ಪನ ಮದುವೆ ಮಾಡ್ಯಾನ ಯಾವ ಮದುವೆ ಮಾಡ್ಯಾನು ಯಾವ್ದ್ರಿ ಅಧ್ಯಾತ್ಮದೊಳಗ ತಂದೆ ಸತ್ತಾಗ ತಂದೆ ತಲೆಯನ್ನು ಹಿಡಿದ ತಲೆ ಬೋಳಿಸಿಕೊಂಡ ತಂದೆ ಸಂಸ್ಕಾರವನ್ನ ಮಾಡ್ಯಾನ ಅಧ್ಯಾತ್ಮದೊಳಗೆ ಇನ್ನು ಪುರಾಣ ಪುಸ್ತಕದೊಳಗೆ ಬಂದ್ರ ಭೀಷ್ಮಾಚಾರ್ಯ ಅನ್ನತಕ್ಕಂಥವ ಅವರ ತಂದೆ ಮದುವೆ ಮಾಡ್ಯಾನ ಅನ್ನುವಂಗ ಭವಿಷ್ಯ ಮಹಾಪುರಾಣದೊಳಗೆ ಬರೆದಿಟ್ಟಾರು ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಉತ್ತರ ಮತ್ತೇನೈತೆ ಅವ್ರದ ಇನ್ನೊಂದು ಉಳ್ದೈತ್ಲೆ ಯಾವ್ದ ದ್ಯಾಶಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಕ್ಕಿ ಹೋದಾಳಲ್ಲ ಬಹುದೂರ ಅತ್ತ ಅವ್ರು ಹೇಳ್ಯಾರು ನಾ ಒಂದು ಮಾತಾಡ್ತೇನ್ರಿ ಹಿರಿಯಾರ ಏನ್ರಿ ಸಾಕಷ್ಟು ಜಾನಪದಗಳು ಬಂದ್ ಹೋಗ್ಯಾವ್ರಿ ಸಾಕಷ್ಟು ಜಾನಪದ ಸಾಹಿತ್ಯಗಾರರ ಆಗ್ಯಾರ ಈಗ ಮನೆ ನಮ್ಮ ಬಾಳು ಬೆಳಗುಂದಿ ಅವರು ಒಂದು ಹಾಡ ಹಾಡಿದ್ರಪ್ಪ ಯಾವ್ದ ಲಂಗದವನ್ಯಾಗ ಮಸ್ತ ಕಾಂತಿಲ್ಲ ವನ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಬರೀ ಅವಾಗ ಫೋನ್ ನಂಬರ್ ಕೊಟ್ರ ಪುಣ್ಯ ಬರ್ತೈತಿ ಹೌದಾ ಬರೇ ಹೆಣ್ಣಿನ ನಂಬರ್ ಸಿಕ್ಕ್ರ ನಿನಗ ಪುಣ್ಯ ಬರ್ತೈತಿ ಹೌದಾ ಹಿಂಗ ನಾ ಏನ್ ಹೇಳಾಕತ್ತೀನಿ ಏನ್ರಿ ನೀವು ಗಂಡ ಮಕ್ಕಳು ಯಾರೇ ಸಾಹಿತ್ಯಗಳನ್ನ ಮಾಡಿದ್ರು ಯಾರೇ ಜಾನಪದಗಳನ್ನ ಹಾಡ್ರು ನೀ ಅತ್ರು ಹೆಣ್ಣಿನ ಸಲುವಾಗಿ ಸತ್ರು ಹೆಣ್ಣಿನ ಸಲುವಾಗಿ ಏನು ಮಾಡಿದ್ರು ಎಲ್ಲ ಹೆಣ್ಣಿನ ಸಲುವಾಗಿ ಅದಕ್ಕ ನೋಡ್ರಿ ಪರ್ಸು ಕೋಲರ್ ಒಂದ್ ಹಾಡ ಹಾಡ್ಯಾರ ಏನತ್ತ ನಡುರಾಗ ಕಡದಾರ ಕಡೆ ಏನ್ ಆಕತಿ ಆಗಲಿ ನನ್ನ ಕಡದ್ರ ಕಡಿಲಿ ತರ್ತನ ನಡು ಊರಾಗತ್ತಂದಿಲ್ಲ ಕಡಿಸ್ಕೊಳಾಮ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಬಡಿಸ್ಕೊಳಾಮ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಅಳಾಮ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಸಾಯಾಮ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಗಂಡಿನ ಸಲುವಾಗಿ ಒಬ್ಬರ ಹಾಡ ಹಾಡ್ಯಾರ ಎಲ್ಲ ಅಪ್ಪನ ಮೇಲೆ ಹಾಡ್ಯಾರ ಎಲ್ಲ ತಮ್ಮನ ಮೇಲೆ ಹಾಡ್ಯಾರ ಮಗನ ಮೇಲೆ ಹಾಡ್ಯಾರ ದೋಸ್ತನ ಮೇಲೆ ಹಾಡ್ಯಾರ ಗಂಡಿನ ಮೇಲೆ ಗಂಡ ಹಾಡಿ ನಿಮ್ಮ ಗಂಡ ಹೆಚ್ಚಾಗಿದ್ರ ಹೇಳ ಮಾಸ್ತರ ನೀ ಏನು ಮಾಡಿದ್ರು ಹೆಣ್ಣಿನ ವರ್ಣನೆಯನ್ನ ಮಾಡೋ ನೀ ಏನು ಮಾಡಿದ್ರು ಹೆಣ್ಣಿನ ವರ್ಣನೆಯನ್ನ ಮಾಡವಲ್ಲ ಹೌದಾ ಹೆಣ್ಣು ಹಣ್ಣು ಮಾಯೆ ಹೆಂಡತಿಯನ್ನ ಬೆಟ್ಟ ಗತಿ ಎಲ್ಲ ಮಾಸ್ತರ ಹೆಣ್ಣ ಬೆಟ್ಟ ಗಂಡ ಹೆಚ್ಚು ಮಾಡವಿದ್ರ ಮಾಡ್ರಿ ನಿನ್ನ ಗಂಡ ಹೆಚ್ಚು ಮಾಡ್ಕೊಂಡು ಹೋಗ್ರಿ ಸುಳ್ಳ ಬಾಳ ಮಾತಾಡೋದು ಬೇಡ ಲಾಸ್ಟ್ ಕೊನೆಯದಾಗಿ ಒಂದ್ ಹೇಳ್ತಾನ ಏನ್ರಿ ಮನೆ ಒಂದು ಜಾನಪದ ಸಾಹಿತ್ಯ ಬಂದಿತ್ತ ಅದ ನಿನಗ ಹುಡುಗಾಟಿ ಆಗಿರ್ಬೋದು ಆಧಾರಬದ್ಧವಾಗಿ ಮನೆ ಒಂದು ಬಂದೈತಿ ನೋಡ್ರಿ ಯಾವ್ದ್ರಿ ಇದೇ ನಾವು ಬಂದ ತಕ್ಷಣ ಹಾಡ ಹಚ್ಚಿದ್ರಲ್ಲ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅದಾಗ ನಿಂತಾಳ ಕಡಿಬಿಡಿಕೆ ಕೈಯಾಗ ನಿಮ್ಮ ಅಪ್ಪ ಸಿಕ್ಕ ಕಳ್ಕೊಂಡು ಹೋಗ್ಯಾನ ಬುಡುಬುಡಿಕೆ
ಪರಮಾತ್ಮ ಪಾರ್ವತಿ ಪಗಡಿ ಆಟ ಆಡುವಾಗ ಹೌದು ಪರಮಾತ್ಮ ಕೈಯನ್ನು ತ್ರಿಸುಲು ಸೋತ ಡಮರ್ ಸೋತ ಬುಡುಬುಡುಕಿ ಸೋತ ಮೈಯಾಗಿನ ಅರಿವಿ ಸೋತ ಸೋತ. ಎಲ್ಲಾ ಸೋತ ಬೆತ್ತಲೆಯಾಗಿ ನಿಂತ ಆಹಾ. ಇನ್ನ ಏನು ಇಡ್ತಿ ಈಡಂದಾಗ ಹೌದು ಎಡಗಡೆ ಅರ್ಧ ಶರೀರವನ್ನ ಇಟ್ಟ ಹೌದು. ಅದನ್ನ ಗೆದ್ದ ಅರ್ಧ ನಾರೇಶ್ವರಿ ಅನಿಸ್ಕೊಂಡಾಳ ನನ್ನವ್ವ ಪಾರ್ವತಾದೇವಿ. ಅರೇ! ನಮ್ಮವ್ವನ ಕೈಯಾಗ ಕಡಿಬಿಡಿಕೆ ಕೈಯಾಗ ಸಿಕ್ಕ ನಿನ್ನ ಬುಡುಬುಡಿಕೆ ಸಹಿತ ಉಳ್ದಲ್ಲ. ಉಳ್ದೇ ಇಲ್ಲ ನೀ ಗಂಡ ಎತ್ ಸಣ್ಲಾಕ್ ಹೋಗಬೇಡ, ಹೋಗ್ಬೇಡ ಇನ್ನು ಬಾಳ ಮಾತಾಡೋದು ಬೇಡ. ಬೇಡ. ಇಲ್ಲಿ ಹಿರಿಯಾರು ಒಂದು 100 ರೂಪಾಯಿ ಕಟ್ಟ್ಯಾರ. ಏನ ಕೈಯಾಗ ಸಿಕ್ಕ ಹ್ಮ್. ಕೈಯಾಂದು ಕಳ್ಕೊಂಡಿ ಮತ್ತ ಮೇಯಾಂದು ಕಳ್ಕೊಂಡಿ. ಸಾವಕಾಶ ಮಾತಾಡಿ ನೀವು ಉಗುಳು ನನ್ನ ಕಿವಿ ತುಂಬೈತಿ. ಆಹಾ ಅದಕ್ಕೆ ಗಪ್ಪ ಒಂದು ಚುಚ್ಚ ಇಲ್ಲಿ ಚೀಚಿ ಕಚ್ಚಾರೆ. ಭಕ್ತಿ ಭಕ್ತಿ ಭಕ್ತಿಗಳೊಳಗೆ ಎಷ್ಟು ಭಕ್ತಿಗಳದಾವೋ ಅವ್ರ ಹೆಸರು ಏನ, ಆಹಾ. ಯಾವ ಭಕ್ತಿಯಿಂದ ಯಾರು ಮುಕ್ತಿ ಹೊಂದ್ಯಾರ ಹೊಂದ್ಯಾರು ಅನ್ನುವಂಥದ್ದು ಒಂದು ವಿಚಾರವನ್ನು ಕೇಳ್ಯಾರು. ಕೇಳ್ಯಾರು ಕಟ್ಟಿದ್ರಿ ಯಾರು ಇಲ್ಲಿ ಅದರಿ ಅದಾರೇನ್ರಪ್ಪ ಹ್ಮ್. ಆಧಾರ ತಳಿಲೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಪರಿಷಿತ ಆಹಾ ಶ್ರವಣ ಭಕ್ತಿದಿಂದ ಮುಕ್ತಿ ಹೊಂದ್ಯಾನ. ಕೇಳ್ರಿ ನಾರದ ಗಾನ ಭಕ್ತಿಯಿಂದ ಮುಕ್ತಿಯನ್ನು ಹೊಂದಾನ. ಹೊಂದ್ಯಾನ ಪ್ರಹ್ಲಾದ ಸ್ಮರಣ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ. ಹೌದು ಲಕ್ಷ್ಮಿ ಪಾದ ಸೇವೆ ಭಕ್ತಿಯಿಂದ ಮುಕ್ತಿ ಹೊಂದ್ಯಾಳ. ಹೌದು ಪರಿಷಿತ ಅಕರ್ಷತ ಭಕ್ತಿಯಿಂದ ಮುಕ್ತಿ ಹೊಂದ್ಯಾಳ. ಹೊಂದ್ಯಾನ ಅಕ್ರೋಧ ವಂದನ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ. ಹೌದು ಹನುಮಂತ ದಾಸ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ. ಹೌದು ಪಾರ್ಥ ಸಖ್ಯ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ. ಹೌದಾ ಬಲಿ ಆತ್ಮನಿಂದನೆ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ. ಹೊಂದ್ಯಾನ ಹಿಂಗ 9 ಭಕ್ತಿ 9 ಮಂದಿ ಒಂದೊಂದರಿಂದ ಭಕ್ತಿ ಮುಕ್ತಿ ಹೊಂದ್ಯಾರ. ಹೊಂದ್ಯಾರ ಎಲ್ಲರಪ್ಪ ಕಟ್ಟಿದವ್ರು ಇಲ್ದರಿ ಹಿರಿಯಾರು. ಬರಾಬರಿ ಏನ್ರಿ ಹೋಗ್ಯಾರ ತಗೋ ಇಲ್ಲ ಅವ್ರು ಮುಂದಿನ ಸಂಧಿ ಬಂದರು ಇಷ್ಟೆಲ್ಲ ಹೇಳಿದಪ್ಪ. ಇದು ಯಾವ ಪುರಾಣ ಪುಸ್ತಕದಾಗ ಐತೆ ಅಂದ್ರೆ ಆ ಪುರಾಣ ಪುಸ್ತಕ ಪುಟ್ಟ ಪೇಜ್ ಹೇಳಕ್ ತಯಾರು. ತಯಾರು ಅದಿ ಆದ್ರಲ್ಲ ಇದೇ ಈಗ ಅದಕ್ಕೆ ಒಂದು 101 ರೂಪಾಯಿಗಳನ್ನ ಕಟ್ಟಾರು. ಆಹಾ ಇದ್ರಾಗು ಇನ್ನೂ ಭಕ್ತಿಗಳದಾವ. ಅದಾವ್ರಿ ಪುರಾಣ ಭಕ್ತಿ, ಸಂಗೀತ ಭಕ್ತಿ, ನೃತ್ಯ ಭಕ್ತಿ, ವಾದ್ಯ ಭಕ್ತಿ, ತಾಳ ಭಕ್ತಿ, ದೀಪ ಭಕ್ತಿ, ಅರೆ! ಭಜನಾ ಭಕ್ತಿ, ನಾಮೋಚ್ಚರಣ ಭಕ್ತಿ, ಶಾಸ್ತ್ರ ಭಕ್ತಿ, ಅರೆ! ಇವ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಭಕ್ತಿಗಳು. ಆಹಾ ಹಿಂಗ ಅವ್ರಿಗೆ ಕೇಳಿದ ಪ್ರಶ್ನೆಗಳಿಗೆ ಹೌದು ಉತ್ತರಗಳು ಹಿಂಗದಾವು. ಅದಾವು 101 ರೂಪಾಯಿಗಳನ್ನು ಕೊಟ್ಟಾರೆ. 101 ರೂಪಾಯಿ ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡೆ. ತಿಳ್ಕೊಂಡ. 101 ರೂಪಾಯಿಗಳನ್ನು ಸ್ವೀಕಾರ ಮಾಡ್ತಾ ಇದೀನಿ. ಆಹಾ ಒಂದು ಹಕ್ಕು ಚೊಕ್ಕಾಗಿರ್ತಕ್ಕಂಥ ಹೌದು ಸುಂದರವಾಗಿರ್ತಕ್ಕಂಥ ಆಹಾ. 2 ನುಡಿ ಕ್ಯಾಲಿಯನ್ನ ಹಾಡು. ಆಡೋನು ಆ ಗಂಡ ಹಾಡೋರಿಗೆ ಚಾನ್ಸ್ ಕೊಡೋನು ಯಾವ್ದು ಹಾಡ್ತಿ? ಹೊಸ ಆಡ್ತಲ್ಲ ಯಾವ್ದಪ್ಪ ಅದ? ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನ್ ಚಂದ ನಾರ್ತಾವ ಕೂದಲ ಬಿಸಿಲಾಗ ಹೊಲಸು ನಾರ್ತಾವ ಕೂದಲ ಬೆಳಗಾಗ್ಯಾವ ಕೂದಲ. ಇದೇ 100 ರೂಪಾಯಿ ಕೊಟ್ಟನೆ ಹಚ್ಚಲ ಒಂದು ಗೋದ್ರೇಜ್. ಆಹಾ ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರ ಹೆಂಗ್ರಿ ಅವ್ರು ಹಾಡಿದ ಜಾನಪದ ಬೇರೆ, ಬೇರೆ ನಮ್ಮ ಚೌಡಿಕಿ ಶೈಲಿ ಒಳಗೆ ಹೌದು ನಾವು ಹೇಳಕತ್ತಿದ ವಾಟಿಕಾ ಶಾಂಪು ಹಚ್ಚಿ ತೊಳೆಯುವಂತ ಈ ಕೂದಲಲ್ಲ. ಅಲ್ರಿ ಹಿಂದ ದುರ್ಗಾದೇವಿ ದುಷ್ಟ ದೈತರನ್ನೆಲ್ಲ ಸಂಹಾರ ಮಾಡ್ಬೇಕಾದ್ರೆ ಆಹಾ ಶುಂಭನಿ ಶುಂಭರ ಮಧು ಕೈಟವರ ರಕ್ತ ಬೀಜಾಸುರ ದುರ್ಗಾಸುರ ದೈತ ಅರೆ! ಇವ್ರನ್ನೆಲ್ಲ ಸಂಹಾರ ಮಾಡ್ಬೇಕಾದ್ರ ಹೌದು. ನಾವು ಕೂದಲವನ್ನ ಕಿತ್ತೊಗದ ಕೂದಲದೊಳಗ ಕೋಟಿ ಗಂಟ್ಲೆ ದೈತರು ಹುಟ್ಟ್ಯಾರ್ರಿ. ಆ ದೈತರಿಂದ ಯಾರ್ಯಾರ ಸಂಹಾರ ಆಗೈತಿ ದೈತರ ಕೂದಲ ಬದಲು ಕಟ್ಟಾಳ, ಯಾರ್ಯಾರ ಕೂದಲ ಎಲ್ಲೆಲ್ಲಿ ಬದಲು ಕಟ್ಟಿ ಕಟ್ಟ್ಯಾಳು. ಅನ್ನುವಂತ ಮಾತನ್ನ ಕೇಳಿದ್ವಿ. ಆಹಾ. ನನ್ನ ಗಂಡ ಆಡುವಂತ ಕಲಾವಿದರು ಮುಂದಿನ ಸಂಧಿಗೆ ಬಂದು ಏನ್ ಹೇಳ್ತಾರೋ ನೋಡೋನು ಎಡ್ಡ ನುಡಿ ಹಾಡ ಹಾಡೆ. ಅದರ ಏನ್ ಪ್ರಶ್ನೆ ಅದಾವ ಅವ್ರನ್ನ ಕೇಳುನು, ಕೇಳೋನು ಚಾನ್ಸ್ ಅವರಿಗೆ ಕೊಡುನು.